ಏನಿದೆ ಎಲೆಕೆರೆ ಓವರ್ ಬ್ರಿಡ್ಜ್ ಈಗಾಗಿದೆ. ಆ ಜಾಗದಲ್ಲಿ ಒಂದು ನಾನು ಸನ್ಮಾನ್ಯ ಇಂದ್ರೇಗೌಡರು ಈಗಿಲ್ಲ, LSC ಕೃಷ್ಣಪ್ಪರು, ನಮ್ಮೆಲ್ಲ ಎಲೆಕೆರೆ 14-15 ನೋಡಿ ಹಿರಿಕರನ್ನ ಸೇರಿಸಿ DK ಶ್ರೀಕೃಷ್ಣಪ್ಪ ಸರ್, ನಮಗೆ ಇಲ್ಲಿ ರೈಲ್ವೆ ಗೇಟ್ ತುಂಬ ತೊಂದರೆ ಆಗಿದೆ, ನೀವು ದಯವಿಟ್ಟು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗೋಂಥವ್ರು ವೃದ್ಧರು ಭಾಳ ತೊಂದರೆ ಆಗ್ತಾಯಿದೆ. ನಮ್ಮ ಎಲೆಕೆರೆ ಅಂತ ಅಲ್ಲ, ರಾಮಪುರ ಇರ್ಬೋದು, ದೇವರಕೆರೆ ಇರ್ಬೋದು, ಪಾರೇದೊಡ್ಡಿ ಇರ್ಬೋದು, ಕನ್ನಮಂಗಲ ಇರ್ಬೋದು, ಇನ್ನು ಸುತ್ತಮುತ್ತ ಒಂದು ಹತ್ತಲ್ಲಿಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಂಡ್ವಿ. ಅವ್ರ ತಕ್ಷಣ ಅಲ್ಲ, ನಾನು ಈಗ ಬಂದಿದ್ದೀರಿ ಏಕೈಕಿ ಹೆಂಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಮರುದಿನ ಅವರು ಅದೇ ರಾಮಪುರ ದೇವರಕೆರೆ ಗ್ರಾಮಸ್ಥಿಗೆ ಹೋಗ್ಬೇಕಾದ್ರೆ ಎಲೆಕೆರೆ ಗೇಟ್ ಹಾಕಿದ್ರು. ಎಲೆಕೆರೆ ಗೇಟ್ ಹಾಕಿದಾಗ ಅವ್ರಿಗೆ ಆ ಬಿಸಿ ಅವರು ಕೂಡ ತಟ್ಟು ನಮ್ಮ ಸ್ನೇಹಿತರಂತ ಧನು ನಾನು ಬೈಕಲ್ಲಿ ಹೋಗಿ, ಸರ್ ನನಗೆ ಕೆಳಿ ಸಮಸ್ಯೆ ಇದು, ದಯವಿಟ್ಟು ನೀವು ಮಾಡಿಕೊಡಿ ಅಂದಾಗ ಅವ್ರ ಜೊತೆ ಗಗನ್ ರಾಮಣ್ಣ ಸಾಹೇಬರು ಕೂಡ ಇರ್ತಾರೆ. ಆಯಿತು, ಅದಕ್ಕೆ ಸಂಬಂಧಪಟ್ಟ ಕೈದು ತಗೋಪ್ಪ ಸಾಯಂಕಾಲ ಅಂದಾಗ ಅವರು ತದನಂತರ ರಾಮಪುರ ದೇವಸ್ಥಾನಿಗೆ ಹೋದಾಗ ಆ ಕೂಡ ನಾಗರಿಕರು ಕೂಡ ನನಗೆ ಎಲೆಕೆರೆ ರೈಲ್ವೆ ಗೇಟ್ ಮುಚ್ಚಬೇಕು, ನಿಮ್ಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಆ ನೈಟು ನಾನು ತೊಗೊಂಡಾಗ ಅದೇನು ಡಾಕ್ಯುಮೆಂಟ್ ನನ್ನ ಕೈಲಿ ಇದ್ದ ಡಾಕ್ಯುಮೆಂಟ್ಸು ಆ ನಗರಸಭೆಯಲ್ಲಿ ಇದ್ದು ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಇನ್ನೂ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ಅವರು ಇನ್ನು ಕೇವಲ 2ರಿಂದ 3 ತಿಂಗಳು ಅವ್ರ ಅವಧಿ ಇರ್ತದೆ. ಆಗ ಲೋಕಸಭಾ ಸದನ ನಡೀತಾ ಇರ್ತದೆ. ಆ ಸೆಷನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ರೈಲ್ವೆ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಸುಮಾರು 15 ಕೋಟಿ ವೆಚ್ಚದಲ್ಲಿ ಇದು ESUV ಅಂತೇಳಿ ಒಂದು ಆಂಧ್ರ ಕಂಪ್ನಿಯವ್ರಿಗೆ ಟೆಂಡರ್ ಆಗಿ 14,95,00,000 ಸ್ಯಾಂಕ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಇದು ಪತ್ರಿಕೆಗಳ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಅವ್ರ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಅವರು 14 ಕೋಟಿ ಅವತ್ತು ಸ್ಯಾಂಕ್ಷನ್ ಮಾಡಿದವ್ರಿಗೆ ಇದು ಮುಂದೆ ಆಯ್ತಿತ್ತು, ಇದು ಒಂದು ಗೊತ್ತಿಲ್ಲ, ಆಗ್ತಿತ್ತು, ಬಟ್ ವಿಳಂಬ ಆಗ್ತಿತ್ತು. ಬಟ್ ಆಗ ಅವ್ರನ್ನ ನೆನೆಸ್ಕೋಬೇಕು, ನಮಗೆಲ್ಲ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಈ ಭಾಗದ ಜನ ಎಲ್ಲ ಸೇರಿ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಅವ್ರನ್ನ ಆಹ್ವಾನ ಮಾಡೋಣ. ಬೈ ಎಲೆಕ್ಷನಲ್ಲಿ DK ಸುರೇಶ್ ಅವರು ಗೆದ್ದಿದ್ದಾಗ ಈ ತೊಂದರೆನ ಹೇಳ್ದು, ಶಾರ್ಟ್ ಆಗಿರುತ್ತೆ, ಈ ತೊಂದರೆನ ಹೇಳ್ದು ಮತ್ತು ಅವ್ರಿಗೂ ಮನವರಿಕೆ ಆಯಿತು. ಯಾಕೆಂದರೆ ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಮತ್ತು ಮನವರಿಕೆ ಆಯಿತು ಅವ್ರಿಗೆ. ತಕ್ಷಣ ಅವರು ಇದನ್ನು ಮುದ್ದವ್ರಿಗೆ ಆಗ ಪ್ರಭಾರ ಅಧ್ಯಕ್ಷರಾಗಿರ್ತಾರೆ, ಮುದ್ದು ಕೃಷ್ಣವ್ರು ಕರೆದು ಕೇಳ್ತಾರೆ, ಏನು ಇದೇನು ಪ್ರಾಬ್ಲಮ್, ಏನು ಬೇಕೇನಪ್ಪ ಇದು, ಇಲ್ಲ ಬೇಕೇ ಬೇಕು ಅದಕ್ಕೆ ಹೇಳಿದ್ದು ಅಂದಾಗ ತಕ್ಷಣ ಫೈಲ್ನ ಮೂವ್ ಮಾಡಿ ಇನ್ನೊಂದು 3 ತಿಂಗಳೇನೋ ಅವ್ರದ್ದು ಅವಧಿ ಇರ್ತದೆ, ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಅದಕ್ಕೆ ಕೆಲವೊಂದು ಕಾರಣಾಂತರದಿಂದ ಲೇಟ್ ಆಗ್ತದೆ, ನಿಧಾನ ಆಯ್ತದೆ, ಅಕ್ವಿಜಿಷನ್ ಸೇರ್ಪಡೆ ಆಗ್ಬಿಡುತ್ತೆ ಅಕ್ವಿಜಿಷನಿಂದ. ಆದರೆ ನಮ್ಮ ಇಷ್ಟೇ ಜನಕ್ಕೆ ಒಂದು 15 ಕೋಟಿ ರೂಪಾಯಿ ಪ್ರಾಜೆಕ್ಟ್ನ ಕೊಡ್ತಾರೆ. ಅವತ್ತಿನ ಅಂದರೆ ಒಂದು ದೊಡ್ಡ ಇದಿತ್ತದು, ಅದನ್ನು ನೆನೆಸ್ಕೊಳ್ಬೇಕಾಯ್ತು. ಸೌಜನ್ಯಕ್ಕಾದರೂ ಒಂದು ಹೆಸರು ಹೇಳ್ಬೋದಿತ್ತು ಅವ್ರಿಗೆ, ನೆನೆಸ್ಕೊಳ್ಳೋದಿಲ್ಲ. ಸೌಜನ್ಯಕ್ಕೆ ಹೇಳೋದು ಹಿಂದೆ ನಾವು ಮೊದಲೇ ಹೇಳ್ತಿರೋ 10 ದೇಣಿನ ಮರ್ತೋದ್ರೆ ಅಂದಂಗೆ ಆಗಿರ್ಬೋದು ಇದು. ಈಗ ಅವತ್ತಿಗೆ 15 ಕೋಟಿನ ದೊಡ್ಡ ಪ್ರಾಜೆಕ್ಟ್ 13-14ರಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಜನಕ್ಕೆ. ಅದೇನೇ ಇರ್ಬೋದು, ರಾಜಕೀಯ ಮೇಲೆ ಕೆಲಸ ಮಾಡೋದನ್ನು ನೆನೆಸ್ಕೋಬೇಕು ನಾವು ಮನುಷ್ಯರು. ಜನಪ್ರತಿನಿಧಿಗಳಲ್ಲಿ ಏನೊಬ್ಬರಾಗಲಿ ಏನೇ ಮಾಡೋದು ಜನಪ್ರತಿನಿಧಿ ಒಂದು ಗೌರವ ಕೊಡಬೇಕು. ಸ್ವಲ್ಪ ಅದು ಅಸಮಾಧಾನ ಇದೆ. ಆದ್ದರಿಂದ ನಾವು ಅವ್ರನ್ನ ಕರೆಸಿ, ಎಲ್ಲ ಗ್ರಾಮಸ್ಥರನ್ನು ಕರೆಸಿ, ದೇವರಹಳ್ಳಿ, ಕನ್ನಮಂಗಲ ಎಲ್ಲರಿಗೂ ಕರೆಸಿ ಒಂದು ನಮ್ಮ ಕೈಲಿ ಅದನ್ನು ತೃಪ್ತಿ ಸನ್ಮಾನ ಮಾಡಿ ಅದಕ್ಕೆ ನಮಗೊಂದು ಇದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಈ ಮೇಲ್ಸೇತುವೆಗೆ ಅಡಿಪಾಯ ಹಾಕ್ಕೊಟ್ಟು, ಅದಾದಮೇಲೆ ಇದಕ್ಕೆ ಭಾಳ ಸಮಸ್ಯೆ ಇತ್ತು. ಲ್ಯಾಂಡ್ ಅಕ್ವಿಷನ್ಗೆ ಭಾಳ ತೊಂದರೆ ಇತ್ತು. ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ತಾರೆ. ಇದೆಲ್ಲ ಪ್ರಾಪರ್ಟಿ ಬಂದು ಎಲ್ಲ RTC ಇರ್ತದೆ, DC ಕನ್ವರ್ಷನ್ ಲೆಕ್ಕದಲ್ಲಿ ಇದಕ್ಕೆ ಪ್ರಾಪರ್ಟಿಗೆ ಅನುದಾನ ಬಿಡುಗಡೆ ಮಾಡಿಕೊಡ್ತಾರೆ. ಆ ಬಿಡುಗಡೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಕುಮಾರಣ್ಣ ಹತ್ರ ಕೇಳಿಕೊಂಡು ನಾವೊಂದು ರಿಕ್ವೆಸ್ಟ್ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟಾಗಿ 11,80,00,000 ಒಂದೇ ಕಂತಲ್ಲಿ ಬಿಡುಗಡೆ ಮಾಡಿಕೊಡ್ತಾರೆ. ಅದಾದಮೇಲೆ ಪಕ್ಕದಲ್ಲಿ ಇಲ್ಲಿ ಒಟ್ರುಗುಡ್ಲು ಅಂತ ಏನು ಬರ್ತದೆ, ಅಲ್ಲೊಂದು 6ರಿಂದ ಮನೆ ಇರ್ತದೆ, ಅವ್ರದ್ದು ಸಮಸ್ಯೆ ಇರ್ತದೆ, ಅದನ್ನೆಲ್ಲ ಬಗೆಹರಿಸ್ತಾರೆ. ಬಗೆಹರಿಸೋದು ಒಂದು ಕಡೆ ಆದರೆ, ಇದು ಸಾರ್ವಜನಿಕರಿಗೆ ಅವರು ಯಾರು ಜನಪ್ರತಿನಿಧಿ ಒಳಗಿರ್ತಾರೆ ಅವ್ರ ಕರ್ತವ್ಯ ಇರ್ತದೆ. ಆ ಕರ್ತವ್ಯದ ಮೇಲೆ ಅವ್ರು ಮಾಡಿಕೊಟ್ಟವ್ರೆ. ಆ ಮಾಡಿಕೊಟ್ಟಂಥ ವ್ಯಕ್ತಿಗಳಿಗೆ ಈಗ DK ಸುರೇಶ್ ಇರ್ಬೋದು ಮತ್ತು HD ಕುಮಾರಸ್ವಾಮಿ ಇರ್ಬೋದು, ಅವ್ರ ಬಗ್ಗೆ ಒಂದು ಎಲ್ಲ ಕೇಂದ್ರದಲ್ಲಿ ಇದ್ದವರೆಲ್ಲ ಅನುಭವಿ ರಾಜಕಾರಣಿಗಳು, ನನಗೆ ಬಂದಿದ್ದವ್ರು ಭಾಳ ಅನುಭವಿ ಇರುವಂಥವ್ರು, 30 ವರ್ಷ 25 ವರ್ಷ ರಾಜಕಾರಣ ಮಾಡಿರ್ಬೋದು. ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಇನ್ನೊಂದಾಗಲಿ ಮಾಡಿರೋದನ್ನ ನೆನೆಸ್ಕೋಬೇಕಾಯ್ತು. ಸುರೇಶ್ ಅವರು ನೆನೆಸ್ಕೊಳ್ಳಲಿಲ್ಲ, ಸ್ಟೇಜ್ ಮೇಲೆ ಇದ್ದವರು, ಕುಮಾರಸ್ವಾಮಿ ಅವರು ನೆನೆಸ್ಕೊಳ್ಳಲಿಲ್ಲ. ಯಾಕೆಂದರೆ ಈ ಮೇಲ್ಸೇತುವೆ ಇವತ್ತೇನು ನಾವು ಒಂದು 20,000 ಜನ ಓಡಾಡ್ತಾ ಇದ್ದೀವಿ. ಆ 20,000 ಜನಕ್ಕೆ ಕುಮಾರಸ್ವಾಮಿ ಅವರು ಮತ್ತು DK ಸುರೇಶ್ ಅವರು ಇಬ್ಬರೂ ಕಾರಣಕರ್ತರಾಗಿದ್ದರು. ಅದಕ್ಕೋಸ್ಕರ ನಮ್ಗೆ ಭಾಳ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿದ್ದವರು, ಈಗ V ಸೋಮಣ್ಣ ಇರ್ಬೋದು, ಮಂಜುನಾಥ್ ಅವರು ಇದ್ದವರು, ಎಲ್ಲರೂ ನೆನೆಸ್ಕೋಬೋದಾಯಿತು, ನೆನೆಸ್ಕೊಳ್ಳಿಲ್ಲ. ಅದು ಭಾಳ ಬೇಜಾರಾಗುತ್ತೆ ನಮಗೆ. ಇಲ್ಲ ಸರ್, ಯಾವುದೂ ಅಂತಿಲ್ಲ.
ಒಂದು ನಾವು ಇಲ್ಲಿ ಕೆಲಸ ಮಾಡಿದ್ರೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ. ಅವ್ರು ಸಿಗೋದಿಲ್ಲ. ನಿನ್ನೆ ಯಾರಿಗೂ ವೈಯಕ್ತಿಕವಾಗಿ ಏನು, ಅದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೆಲವರು ದೇಗೋಸಕ್ಕೆ ಹೋಗ್ತಾರೆ. ನಮಗೆ ಮೊದಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಇದು ಡಿ ಸಿ ದೊಡ್ಡ ಮಟ್ಟದಿಂದ ಯಾವುದೇ ಆಗೋ ಕೇಸ್ನ ನಾವು ಅವಕಾಶ ಕೊಡಲ್ಲ ಅಂತ ಮೊದಲೇ ಹೇಳ್ತಾರೆ. ನಾವು ಕೂಡ ಏನು ಸನ್ಮಾನ ಮಾಡೋದು ಯೋಗೇಶ್ವರ ಸಾಹೇಬ್ರಿಗೆ ಹೇಳಿ ಸನ್ಮಾನ ಮಾಡೋದು ನಾವು ಕುಂತಿದ್ವಿ. ಕೆಲವರು ಪಕ್ಷದವರು ಬಾವುಟ ಬಂದು ಸಾಲ ಹಾಕೋದು ಜೈಕಾರ ಮಾಡೋದು ನಡೆದಿದೆ. ಅದು ನಮ್ಗೆ ಅದು ನಾವು ಇಲ್ಲಿ ಎಲ್ಲ ಪಾರ್ಟಿಗಳು ಇದ್ದೀವಿ, ಎಲ್ಲ ಪಾರ್ಟಿಗಳು ಸೇರ್ ಮಾಡೋದು. ಎಡಕೇರಿ ಸುತ್ತಮುತ್ತ ಗ್ರಾಮದವರು ನಮ್ಮ ನಾಯಕರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿನೇ ಹೊರತು ಬೇರೆ ಯಾವುದೋ ಇದಿಲ್ಲ. ಅದು ಕೂಡ ನಮ್ಮ ಶಾಸಕರಾಗಿರ್ತಕ್ಕಂಥ ಯೋಗೇಶ್ವರ ಮೂಲಕ ಕರೆತಂದು ಒಂದು ಸನ್ಮಾನ ಮಾಡ್ತೀವಿ. ಸರ್, ಪೌರ ಸನ್ಮಾನ ಅಂತ ಅಂದರೆ ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಅವರು ರಿಕ್ವೆಸ್ಟ್ ಮಾಡ್ತೀವಿ, ಮಾಡ್ತೀರಾ ಅಥವಾ ನೀವು ಅವ್ರ ಮೂಲಕನೇ ಪ್ರಯತ್ನ ಪಡ್ತೀವಿ. ಸಂಬಂಧಪಟ್ಟ ಕೌನ್ಸಿಲ್ಗಳನ್ನೆಲ್ಲ ಕರೆಸಿ ನಗರಸಭೆ ಅಧಿಕಾರಿಗಳಂತ ಮಾತಾಡಿ ಸನ್ಮಾನ ಮಾಡೋಣ. ಅವನ್ನೆಲ್ಲ ಅದೊಂದು ರೆಸಲ್ಯೂಷನ್ ಮಾಡಬೇಕಾಗ್ತದೆ. ಅವ್ರು ನಮ್ಮ ಅಧ್ಯಕ್ಷರು ಕೇಳಿ ನೆನೆ ಕೂಡ ಅಧ್ಯಕ್ಷನು ಕೂಡ ಅವರು ಸ್ಟೇಜ್ ಮೇಲೆ ಏನು ಕುಣಿಸಿರಲಿಲ್ಲ. ಅವತ್ತು ಮಾತಾಡಿ ಒಂದು ಪೌರ ಸನ್ಮಾನ ಮಾಡ್ತೀವಿ. ಆ ಪೌರ ಸನ್ಮಾನ ನಗರಸಭೆಯಿಂದ ಆಗಲಿಲ್ಲ, ನಮ್ಮ ಗ್ರಾಮಸ್ಥ ಪರವಾಗಿ ಸನ್ಮಾನ ಮಾಡ್ತೀವಿ. ಇದೊಂದು ಮೇಲ್ಸೇತುವೆ ಹಾಕಬೇಕಾದ್ರೆ 60% ಪಾತ್ರಧಾರಿಗಳು ಡಿ ಕೆ ಸುರೇಶ್ ಮಾಜಿ MP ಅವರು, ಎರಡನೇ ಪಾತ್ರಧಾರಿ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು, ಮೂರನೇ ಪಾತ್ರಧಾರಿ ಈಗಿನ MP ಆಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಇದರ ಜೊತೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ CP ಯೋಗೇಶ್ವರ್ ಅವರು ಸಹ ಕೊಡುಗೆ ಇದೆ. ಇವ್ರನ್ನೆಲ್ಲ ಕರೆದು ನಮ್ಮ ಎಲೆಕೆರೆ ಗ್ರಾಮದಲ್ಲೇ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮುದ್ದು ಕಿಷ್ಟದಲ್ಲಿ ಮನವಿ ಮಾಡ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.